ಅಮೋಘಸಿದ್ದು ಮೊದಲು ಎಲ್ಲರಿಗೆ ಗಂಡು ಮಗ ಕೊಟ್ಟ, ನಿನಗೆ ಯಾಕೆ ಹೆಣ್ಣು ಮಗ ಕೊಟ್ಟ? ಮನಿ ಶಾಂತ ಆಗಲಿ ಅಂತ ಹೇಳಿ ಹೆಣ್ಣು ಮಗ ಕೊಟ್ಟಾನವ. ಅವಾಗ ತಡಿಲಿಲ್ಲ, ಮತ್ತ ಮಲ್ಲಪ್ಪಜ ಮಗನ ಕರ್ಕೊಂಡು ಮೊಮ್ಮಗಳನ್ನ ತಗೊಂಡು ಗುಡ್ಡಕ್ಕೆ ಬಂದು, ಅಪ್ಪ ನೀವು ಹೇಳದ ಪ್ರಕಾರ ಹೆಣ್ಣಾಯ್ತು ಅಂತ ಸ್ವಲ್ಪ ಮನಸ್ಸಿನಲ್ಲಿ ಸಂಕೋಚ ಪಟ್ಟ. ಹೌದು. ಅವಾಗ ಹೌದು ಸೀದಾ ಅಪ್ಪ ಹೇಳ್ತಾರೆ, ಏ ಮಲ್ಲಪ್ಪ ಚಿಂತೆ ಮಾಡ್ಬೇಡು, ಬರು ವರ್ಷಟಿಗೆ ನಿನ್ನ ಮನ್ಯಾಗ ಮದಗೊಂಡ ಅಜ್ಜ ಹುಟ್ಟೇ ಬರ್ತಾರಂದ್ರು. ಅವ್ರು ವರ್ಷ ತುಂಬುದ್ರೊಳಗ ಅವ್ರ ಮನೆಯೊಳಗ ಮಗು ಜನಿಸಿ ಬಂದ. ಅವಾಗ ಮಲ್ಲಪ್ಪ ಅಜ್ಜನ ಹರಿಕೆ ಏನಿತ್ತು ಅಂತ ಕೇಳಿದ್ರಪ್ಪ, ನಿನಗೊಂದು ತೊಲಿ ಬಂಗಾರ ಹಾಕ್ತಾ ಈ ಸ್ಟೇಜ್ ಮೇಲೆ ಮಠದಾಗ ನಿನ್ನ ತುಲಾಭಾರ ಕಾರ್ಯಕ್ರಮ ಮಾಡ್ತಂತ ಬೇಡ್ಕೊಂಡಿದ್ದ ಅಜ್ಜ. ರೊಕ್ಕ ಹಾಕಿ ತೂಗುತ್ತೀನಂತ ಬೇಡ್ಕೊಂಡ. ಭಗವಂತನ ಸಂಕಲ್ಪ ಹಂಗೆ ಉಳಿತು. ಈ ಧ್ಯೇಯ ತಾಳಲಿಲ್ಲ. ಮದಗೊಂಡಪ್ಪ ಮೋಗಿಸಿದ ಲೀಲಾ ಯಾರಿಗೆ ತಿಳಿಯಲ್ಲ, ನೋಡ್ಬೇಕಂತ ಹೇಳಿ ಈ ಶರೀರ ಅಂತ್ಯಗೊಂಡಿತು. ಯಾರ್ದು? ಅಜ್ಜಂದು. ಮಲ್ಲಪ್ಪಜ್ಜ ಹರಿಕೆ ಹಂಗೆ ಉಳಿತು. ಧ್ಯೇಯ ಬಿಟ್ಟು ಹೋಗಿಬಿಟ್ರು. ಮಲ್ಲಪ್ಪಜ್ಜನ ಹರಿಕೆ ಯಾರು ಪರಿಹರಿಸಾಕತ್ತಾರ ಅಂತ ಕೇಳಿದ್ರೆ 3 ಮಂದಿ ಮಕ್ಕಳು ಬಂದಾರ. ಹೌದೌದು. 4 ಮಂದಿ ಒಬ್ಬ ಹೆಣ್ಮಗಳು ಬಂದಾಳ. ಅವ್ರ ಕುಟುಂಬ ತಗೊಂಡು ಇವತ್ತು ಗುಡ್ಡಕ್ಕೆ ಬಂದಾರ. ಈಗ ಸದ್ಯ ಸ್ಟೇಜ್ ಮೇಲೆ 1 ತೊಲಿ ಬಂಗಾರ ಮತ್ತು ತುಲಾಭಾರ ಕಾರ್ಯಕ್ರಮವನ್ನು ಈಗ ಸದ್ಯ ನಡೀತದ. ಮೂಡಲಗಿ ತಾಲೂಕು ಕಾನಟ್ಟಿ ಗ್ರಾಮದ ಮಲ್ಲಪ್ಪ ಯಲ್ಲಪ್ಪ ಭಾಗ್ಯವಾಡಿ ಅವರು ವೇದಿಕೆಗೆ ಬರಬೇಕು. ಮುನ್ಯಾಳ ಗ್ರಾಮದವ್ರು ನೋಡ್ರಿ. ಅವ್ರು ಮುನ್ಯಾಳ ಗ್ರಾಮ ಎಂತ ಸದ್ಭಕ್ತರು. ಆ ಮಲ್ಲಪ್ಪಜ್ಜನ ಹೆಸರು ತೆಗೆದ್ರೆ ಹೌದು ಸಿದ್ದಪ್ಪನ ಕಣ್ಣು ತುಂಬಾ ನೀರು ಬರ್ತದ ಅಂತ ಪರಮ ಶಿಷ್ಯ. ಹೌದೌದು, ಬಹಳ ಅದ್ಭುತ ದುಡುಕು. ಅದಕ್ಕೆ ಮಕ್ಕಳು ಬಂದು ಹರಿಕೆ ಮುಟ್ಟಿಸ್ತಾರ. ಬಂಧುಗಳಲ್ಲಿ ವಿನಂತಿ ಅದ, ನಾವ್ ಏನ್ ಬೇಡ್ಕೋತೀವಿ ಅದನ್ನ ಕೊಟ್ಟು ತೀರುವಂತ ಜಾಗಿದು. ಹೌದೌದು. ಈ ಗುಡ್ಡ ಹರಿಕೇರಿ ಗುಡ್ಡ, ಈ ಮುಮ್ಮೆಟ್ಟು ಗುಡ್ಡದ ಜಾದೂಗಾರ ಆಟ ಯಾರಿಗೂ ಇನ್ನೂ ತಿಳಿದಿಲ್ಲ. ಇದು ಜಾದೂ ಮನಿ ಅದ ಇದು ತಿಳ್ಕೊಂಡವ್ರಿಗೆ ಜಾದೂ ಮನಿ ಅದ. ಹೌದು ಯಪ್ಪ. ಕಾಮಧೇನು ಕಲ್ಪವೃಕ್ಷ ಕೈಲಾಸದಿಂದ ಸದ್ಗುರುನಾಥ ಸೋಮೇಶ್ವರನ ಕಡೆಯಿಂದ ಪಡ್ಕೊಂಡಂತ ಜಾಗಿದು. ಮದುನಿಮಿ ಮದಗೊಂಡಪ್ಪ ಪಡ್ಕೊಂಡು ಬಂದಾನ ಕಾಮಧೇನು ಕಲ್ಪವೃಕ್ಷ. ಅದನ್ನ ಯಾರಿಗೆ ಕೊಟ್ಟಾರ ಅಂತ ಕೇಳಿದ್ರೆ ನಮ್ಮ ಅಪ್ಪ ಕುತ್ತಾರ ನೋಡಿ ತುಲಾಭಾರದಾಗ ಹೌದು ಸಿದ್ಧ ಮಹಾರಾಜರಿಗೆ ಕೊಟ್ಟು ಹೋಗ್ಯಾರ. ಬಂಧುಗಳೇ, ಮದಗೊಂಡ ಮಹಾರಾಜರು ದೇಹ ಬಿಟ್ಟಿ ಬತ್ತಿಗೆ 14-15ನೇ ವರ್ಷ ಪ್ರಾರಂಭದ. ಹೌದೌದು. 15 ವರ್ಷನಾಗಿ ಇಲ್ಲಂದ್ರು 1000-2000 ಮಕ್ಕಳು ಕೊಟ್ಟನ ಹೌದು ಸಿದ್ದಪ್ಪ ಕೊಟ್ಟಾನ. ಎಂತ ಶಕ್ತಿ ಉಳ್ಳಂತವದಾನು ಅಂತ ಕೇಳಿದ್ರೆ ಈ ಬಾಯಿ ಸಾಲಂಗಿಲ್ಲ, ನಾಲಿಗೆ ಸಾಲಂಗಿಲ್ಲ, ನಮ್ಮ ತಿಳುವಳಿಕೆನೂ ಕಡಿಮೆ ಬೀಳ್ತದೆ. ಹೌದೌದು. ಈ ಮಠದ್ದು ಗುಡ್ಡದ್ದು ವರ್ಣನ ಮಾಡಬೇಕು. ಹೌದು ಸಿದ್ದಪ್ಪನ ನೋಡಿದ್ರೆ ಅಷ್ಟೊಂದು ಅನಿಸಂಗಿಲ್ಲ, ನೋಡ್ಲಾಕ್ ಹಂಗ ಕಾಣಂಗಿಲ್ಲ. ಅದು ಬೂದಿ ಮುಚ್ಚಿದ ಕೆಂಡದ. ಹೌದೌದು. ಕೈ ಹಚ್ಚದವರಿಗೆ ಗೊತ್ತಾಗ್ಯದ. ಅದು ಯಾರು ಭಕ್ತಿ ಇಟ್ಟು ನಡ್ಕೊಂಡಾರ ಇನ್ನೂ ಮುಗುದಿಲ್ಲ. ಇದು ಅಂತ್ಯ ಅಲ್ಲ. ಇದು ಇನ್ನು ಪ್ರಾರಂಭದ. ಈಗ ಹೇಳ್ರಿ ಸರ, ನೀವು ನಿಮ್ಮ ಮುಖಾಂತರ ಹೇಳ್ರಿ. ಈಗ ಸುರೇಶ್ ರಾಮಚಂದ್ರ ಹೊಸಮನಿ ಅವರು ಬೆಂಗಳೂರಿನಿಂದ ಬಂದಿರತಕ್ಕಂತ ಭಕ್ತರು ತುಲಾಭಾರ ಕಾರ್ಯಕ್ರಮ ಜೋರಾದ ಶ್ರೀಮದ್ ಜಗದ್ಗುರು ಸೋಮೇಶ್ವರ ಮಹಾರಾಜ್ ಕಿ, ಅಮೋಘ ಸಿದ್ದೇಶ್ವರ ಮಹಾರಾಜ ಕಿ ಜೈ, ಸಿದ್ಧರತ್ನ ಮಧುಗೊಂಡೇಶ್ವರ ಮಹಾರಾಜ ಕಿ ಜೈ, ಅವತಾರ ಹೌದು ಸಿದ್ದೇಶ್ವರ ಮಹಾರಾಜ ಕಿ ಜಯ. ಜೈ ನಂ ಪಾರ್ವತಿ ಶಿವ ಹರ ಹರ ಮಹಾದೇವ್. ಧನ್ಯವಾದಗಳು. ಕಾರ್ಯಕ್ರಮ ಮಾಡಿರ್ತಕ್ಕಂಥ ಸರ್ವ ಭಕ್ತರಿಗೆ ಏನು ತುಲಾಭಾರ ಬೆಂಗಳೂರು ಮಾಡ್ಯಾರ ಭಕ್ತರು, ಅವರಿಗೆ ಔದೂಸಿದ ಅಪ್ಪಾಜಿ ಅವರು ತಮ್ಮ ಅಮೃತಾಸ್ತವನ್ನಿಟ್ಟು ಅವರ ಮನೆ ಮಕ್ಕಳ ಮೇಲೆ ಅವರ ಹಸ್ತ ಇರಲೆಂದು ಭಾವಿಸುತ್ತಾರೆ. ಗೌರವಿಸಿ ಅವರಿಗೆ ಆಶೀರ್ವದಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ. ಎಲ್ಲರೂ ಕುತ್ಕೊಳ್ಳಿ ಸರ್. ಬೆಂಗಳೂರು ಟೀಮ್ ಎಲ್ಲ ಕುತ್ಕೊಂಡ್ ಬಿಡಿ ಸರ್. ಇನ್ನು ಫೋಟೋ ಹೊಡೆದು ನೆಕ್ಸ್ಟ್ ನಾವು ಅವ್ರ ಹೆಣ್ಣು ಮಕ್ಕಳು ರೀತಿ ನೋಡ್ರಿ, ತಲೆಗೆ ಮುತ್ತಿನ ಹಾರ, ದಾಂಡಿ ಕಟ್ಟಿಕೊಂಡಾರ. ಇದು ಸಂಸ್ಕಾರ. ಎಂತ ಸಂಸ್ಕಾರ ಇದು, ಭಾರತೀಯ ಸಂಸ್ಕಾರ. ಹೌದು ಯಪ್ಪ. ಎಲ್ಲ ಮುತ್ತೈದರು ಬಂದು ಕೈಯಲ್ಲಿ ಮುತ್ತಿನ ಆರತಿಯನ್ನು ಹಿಡಿಕೊಂಡು ಅಪ್ಪಾಜಿಯವರನ್ನ ಭಕ್ತಿ ಪೂರ್ವಕವಾಗಿ ತುಲಾಭಾರ ಕಾರ್ಯಕ್ರಮ ಮಾಡೋದ್ರೊಂದಿಗೆ 1 ತೊಲಿ ಬಂಗಾರವನ್ನು ಹಾಕಿ ಅಪ್ಪಾಜಿಯವರನ್ನ ಗೌರವಿಸ್ತಾ ಇದ್ದಾರೆ. ಇದು ಭಾರತೀಯ ಸಂಸ್ಕೃತಿ, ಪರಂಪರೆ, ನಡೆನುಡಿ, ಆಚಾರ ವಿಚಾರಗಳು ಎಲ್ಲದಾವತ್ತಿಗೆ ಶ್ರೀಮಠದಲ್ಲಿ ನಡೆದಿವೆ. ಅಂತ ಶ್ರೀಮಠದಲ್ಲಿ ಬಂದ್ ಮಾಡಿರ್ತಕ್ಕಂಥ ಬೆಂಗಳೂರದ ಭಕ್ತಾದಿಗಳಿಗೆ ಧನ್ಯವಾದಗಳು ಸರ್. ಮುಂದಿನ ತಯಾರಿ ಮಲ್ಲಪ್ಪ ಯಲ್ಲಪ್ಪ ಭಾಗ್ಯವಾಡಿ ಬರಬೇಕು. ಸಾಕಿನ ಕಾನಟ್ಟಿ ಮುನ್ಯಾಳ್ ಸಾಕಿನ ಮುನ್ಯಾಳ ಇವರ ಪರಿವಾರದ ವತಿಯಿಂದ ಕಾನಟ್ಟಿ ಎಲ್ಲ ಮುನ್ಯಾಳ ತುಲಾಭಾರ ಸೇವೆ. ಯಾಕಂದ್ರೆ ಮಲ್ಲಪ್ಪ ಅದನ್ನ ತಾಮ ಮುಂದೆ ಕೂತಾರ. ಹೌದು, ಅವರು ಸಹಿತ ಶ್ರೀಮಠದೊಳಗೆ ಸಾಕಷ್ಟು ದುಡ್ದವ್ರದಾರ. ಮುಂದಿನ ಕಾರ್ಯಕ್ರಮ ಅನುವು ಮಾಡಿಕೊಡ್ಬೇಕು. ಸರ್ವ ಭಕ್ತರಲ್ಲಿ ವಿನಂತಿ ಮಾಡ್ಕೋತೀವಿ. ಧನ್ಯವಾದಗಳು ಸರ್. ಎಲ್ಲರೂ ಈಗೇನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಲಿಲ್ಲ ಪ್ರಥಮ ತುಲಾಭಾರದವ್ರು ತಾವೆಲ್ಲರೂ ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕು. ತಾವು ಸೈಡ್ ಸೇರಿಬೇಕು. ಇನ್ನು ತುಲಾಭಾರ ಕಾರ್ಯಕ್ರಮಗಳು ಬಹಳ ಇದ್ದಾವೆ. ನಿಮ್ಮೆಲ್ಲರಿಗೆ ವಿನಂತಿ ಪೂರ್ವಕವಾಗಿ ಕೇಳ್ಕೊತೀವಿ.
ಆದಷ್ಟು ಬೇಗನೆ ಇದು ಕಾರ್ಯಕ್ರಮ ಮುಗಿದುಕೊಳ್ಳೆ ಸುಪ್ರಸಿದ್ಧವಾಗಿರ್ತಕ್ಕಂಥ ಡೊಳ್ಳಿನ ಸಂಗಿನವರು ಬಂದಾರ. ಈಗಾಗಲೇ ಗಂಟಿ ಸರ್